स्वागत है आपका बी न्यूज़ नेशन में। मैं हूं आबिद हुसैन शेख। मोहम्मद सल्लल्लाहु अलैहि वसल्लम पूरी इंसानियत के अजीम रहनुमा। कर्नाटक भर में सीरत मोहम्मद सल्लल्लाहु अलैहि वसल्लम के पैगाम, उनके इंसानियत नवाज तालीमात, मोहब्बत, भरोसा और इंसानियत के पैगाम को आम करने की गर्ज से नवंबर 16 तक 30 नवंबर 2018 मिलाद मुस्तफ़ा की निस्बत से 15 रोज़ा एक अजीम शान मुहिम जमात इस्लामी हिंद कर्नाटक की ओर से की जा रही है। आज बीजापुर जिला शाख दफ्तर में प्रेस कॉन्फ्रेंस में इसकी इतला देते हुए जमात इस्लामी के जिम्मेदार और इस मौके पर सद्भावना मंच के अध्यक्ष रिटायर्ड DYSP जिरगाड़ ने मौजूदा दौर में हुजूर सल्लल्लाहु अलैहि वसल्लम की सीरत और उनके पैगामात की ज़रूरत है, इसी से एक अच्छे समाज का निर्माण हो सकता है, कहा जिम्मेदारों ने। ಸಮಾರಂಭಕ್ಕೆ ಪತ್ರಕರ್ತರು ಆಗಮಿಸಿದ ಎಲ್ಲರಿಗೂ ಮತ್ತು ಸ್ನೇಹಿತರಿಗೂ ವಂದನೆಗಳು ಮತ್ತು ಎಲ್ಲ ಹಿರಿಯರಿಗೂ ವಂದನೆಗಳು. ಈಗಾಗಲೇ ನಮ್ಮ ಜಮಾತ್ ಇಸ್ಲಾಂ ಅಧ್ಯಕ್ಷರು ಈಗಾಗಲೇ ತಮ್ಮ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಕೂಡ ಈ ಒಂದು ಸ್ವಾಗತ ಕೂಡ ನಮ್ಮನ್ನು ಒಂದು ಅದನ್ನು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದಕ್ಕಾಗಿ ಕೊಟ್ಟಿದ್ದೀವಿ. ಈಗಾಗಲೇ ತಮಗೆ ಕೊಟ್ಟಂತಹ ವಿವರವಾದ ಪ್ರೋಗ್ರಾಮ್ಗಳ ಬಗ್ಗೆ ಏನು ಮಾಹಿತಿ ನೀಡಿದ್ದಾರೆ, ಆ ತಾರೀಕಿನ ವಯಸ್ಸು ವಿವರವಾದ ಮಾಹಿತಿಯನ್ನು ಮತ್ತೆ ಅವರು ತಮಗೆ ಕೊಡ್ತಾರೆ. ನಾವು ಕೂಡ ಈ ಒಂದು ಸದ್ಭಾವನಾ ಮಂಚದ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಏನು ನಡೀತದೆ ಅದನ್ನು ತಿಳ್ಕೊಂಡು ನಮ್ಮ ಎಲ್ಲ ಧರ್ಮದ ಜನರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡೋದು ಮತ್ತು ಎಲ್ಲ ಸಮಾಜದ ಬಾಂಧವರು ಅಣ್ಣತಮ್ಮರಾಗಿರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವೇದಿಕೆಯಿಂದ ನಾವು ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ, ಪ್ರತಿ ದಿವಸ TV ನೋಡ್ತೀವಿ, ಎಲ್ಲ ನಾವು ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ದಿನ ಒಂದು ವಾತಾವರಣ ಕಲುಷಿತವಾಗುವಂತಹ ವಾತಾವರಣದಲ್ಲಿ ಮೆಸೇಜ್ಗಳೆಲ್ಲ ಫಾಲೋ ಆಗ್ತಾ ಇದ್ದಾವೆ. ಅವುಗಳನ್ನು ಜನ ಎಷ್ಟರ ಮಟ್ಟಿಗೆ ನಂಬಬೇಕು ನಂಬಾರ್ದು ಅನ್ನೋ ವಿಷಯನ ನಾವು ನಮ್ಮ ಸದ್ಭಾವನಾ ಮಂಚದ ವತಿಯಿಂದ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಅವುಗಳನ್ನು ವಿವರಣೆ ನೀಡ್ತಾ ಇದ್ದೀವಿ. ಈಗಾಗಲೇ ನಾವು ಬಡಾವಣೆಗಳಲ್ಲಿ ಮೀಟಿಂಗ್ ಪ್ರಾರಂಭ ಮಾಡಿದ್ದೀವಿ. ತಾಲೂಕುಗಳಲ್ಲಿ ಕೂಡ ವೇದಿಕೆಗಳನ್ನು ಈಗಾಗಲೇ 2 ತಾಲೂಕಿನಲ್ಲಿ ಮಾಡಿದ್ದೀವಿ, 2 ತಾಲೂಕಿನಲ್ಲಿ ಮಾಡಬೇಕಾಗಿದೆ. ಸೊ ಹಿರಿಯರೆಲ್ಲರೂ ಹೆಚ್ಚು ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ತಾ ಇದ್ದಾರೆ. ಎಲ್ಲ ಹಿರಿಯರು ಪ್ರಬುದ್ಧ ಜನ, ಅವರಿಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಹೆಂಗಿರಬೇಕು, ಎಲ್ಲ ಧರ್ಮದವ್ರು ಯಾವ ರೀತಿಯಾಗಿ ಗಣತಂತ್ರವಾಗಿರಬೇಕು ಅಂತ. ಆದರೆ ಇವತ್ತಿನ ದಿವಸ ಯುವಕರು ತಪ್ಪು ಹಾದಿಯನ್ನು ಇಡ್ತಾ ಇದ್ದಾರೆ. ಅವರು ಇಡುವಂಥ ತಪ್ಪು ಹೆಜ್ಜೆಗಳನ್ನು ತಿದ್ದುವಂಥ ಕೆಲಸ ಹಿರಿಯರ ಕೆಲಸ ಆಗಿರೋದ್ರಿಂದ ಈ ವಿಷಯನ ಹಿರಿಯರ ಮುಖಾಂತರ ಯುವ ಜನರಿಗೆ ನಾವು ಅದನ್ನು ಪಸರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಯುವಕರು ಇರುವಂತಹ ವಿಶೇಷವಾಗಿ ಕಾಲೇಜುಗಳಲ್ಲಿ ಯುವಕರಿಗೂ ಕೂಡ ನಾವು ವೇದಿಕೆ ಮುಖಾಂತರ ಈ ಒಂದು ಸದ್ಭಾವನಾ ಮಂಚದ ವಿಷಯಗಳನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೀವಿ. ಇವತ್ತು ಏನು ಮೀಟಿಂಗ್ ಕರೆದು ತಮ್ಮೆಲ್ಲರಿಗೂ ಒಂದು ಈ ವಿಷಯದ ಬಗ್ಗೆ ವಿವರಣೆ ನೀಡಿದ್ದಾರೆ. ತಮ್ಮ ಮುಖಾಂತರ ಎಲ್ಲರಿಗೂ ಇದು ಮಾಹಿತಿ ಸಿಗಲಿ ಅಂತ ತಿಳ್ಕೊಂಡು ಹೇಳಿ ತಾವು ಅದನ್ನು ವ್ಯವಸ್ಥೆ ರೀತಿಯಿಂದ ಪ್ರಸಾರ ಮಾಡ್ತೀರ ಅಂತ ತಿಳ್ಕೊಂಡು ಹೇಳಿ ಈ ಒಂದು ಸಭೆಗೆ ಆಗಮಿಸಿದ್ದಾಗಿ ಮತ್ತೊಂದು ಸಾರಿ ವಂದಿಸಿ ನಾನು ಹೇಳ್ತಾರೆ. ತಮ್ಮ ಹೆಸರು? ಶಂಕರ್ ಮಲಪ್ಪ ಜಿರಗಾಡ್, ರಿಟೈರ್ಡ್ DYSP. ಥ್ಯಾಂಕ್ ಯು. ಪತ್ರಕರ್ತರೇ, ಪತ್ರಿಕಾರರೇ ಮತ್ತು ಟಿವಿ ಮಾಧ್ಯಮದ ಪತ್ರಿಕಾರರೇ, ಅಂದರೆ ಆ ಸೃಷ್ಟಿಕರ್ತರ ನೆಮ್ಮದಿ ಶಾಂತಿ ನನಗೆ ನಿಮಗೆ ಎಲ್ಲ ದೇಶ ಬಾಂಧವರಿಗೆ ಸಿಗಲಿ ಅಂತ ನಾವು ಭಾವಿಸುತ್ತೇವೆ. ಆತ್ಮೀಯ ದೇಶ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಜಮಾತ್ ಇಸ್ಲಾಮಿ ಹಿಂದ್ ಒಂದು ರಾಷ್ಟ್ರವ್ಯಾಪಿ ಸಂಘಟನೆ ಆಗಿದೆ. ಈ ಸಂಘಟನೆಗಳಿಂದ ಅನೇಕ ಸಂದರ್ಭಗಳಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಅಭಿಯಾನಗಳನ್ನು ನಡೆಸಲಾಗಿದೆ. ಈ ಒಂದು ಅಭಿಯಾನ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಡೀ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ. ಈ ಅಡಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ 16ರಿಂದ 30ರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಇಡೀ ರಾಜ್ಯದಲ್ಲಿ ನಾಳೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಅದರ ಅಂಗವಾಗಿ ಪ್ರಥಮ ಕಾರ್ಯಕ್ರಮವನ್ನು ಇದು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ವರದಿಗಾರರು ಮತ್ತು ಎಲ್ಲ ಪತ್ರಕರ್ತರು ಕರೆದು ಈ ಕ್ಯಾಂಪೇನ್ ಬಗ್ಗೆ, ಈ ಅಭಿಯಾನ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಿದ್ದೇವೆ. ಇದಕ್ಕಾಗಿ ತಮಗೆ ಅನೇಕ ಇಲ್ಲಿ ಗೋಲ್ಡ್ರಸ್ ಮತ್ತು ಪುಸ್ತಕಗಳನ್ನು ನಾವು ಹಂಚುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶವೆಂದರೆ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ನಾವು ಪ್ರವಾದಿಯವರ ಸಮಾನತೆಯ ಸಂದೇಶ, ವಿಶ್ವ ಭಾತೃತ್ವದ ಸಂದೇಶ, ಇದನ್ನು ಎಲ್ಲ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ತಮಗೆ ಗೊತ್ತಿರಬಹುದು, ಪ್ರವಾದಿಯವರು ಕೊನೆಯ ಹಜ್ಜನ್ನು ಮಾಡಿದಾಗ ಒಂದು ಮಾತನ್ನು ಹೇಳಿದರು, ಕರಿಯನ ಮೇಲೆ ಬಿಳಿಯನಾಗಲಿ, ಬಿಳಿಯನ ಮೇಲೆ ಕರಿಯನಾಗಲಿ, ಅರ್ಬನ ಮೇಲೆ ಅರ್ಬನಿತರನಾಗಲಿ, ಅರ್ಬಂತರ ಅರ್ಬನಾಗಲಿ, ಯಾವುದೇ ಶ್ರೇಷ್ಠತೆ ಇಲ್ಲ. ಎಲ್ಲಿವರೆಗೆ ಅವನಲ್ಲಿ ದೇವ ಭಯ ಇರೋದಿಲ್ಲವೋ ಅವನೇ ಅತ್ಯಂತ
ಶ್ರೇಷ್ಠರಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಮಾನವತೆಯ ಬಗ್ಗೆ ಒಂದು ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಯಾವುದೇ ಒಬ್ಬ ಮನುಷ್ಯನ ಕೊಲೆ ಇಡೀ ಮಾನವ ಕೋಟೆಯ ಕೊಲೆ ಮಾಡಿದ ಹಾಗೆ, ಒಬ್ಬ ಮನುಷ್ಯನ ಜೀವನ ಉಳಿಸಿದರೆ ಇಡೀ ಮಾನವ ಕೋಟೆಯ ಜೀವವನ್ನು ಉಳಿಸಿದ ಹಾಗೆ ಅಂತ ಮನುಷ್ಯತ್ವಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ. ಪ್ರವಾದಿ ಪೈಗಂಬರನ ಮೇಲೆ ಅವತ್ತಿರುವಂಥ ಕುರಾನ್ನಲ್ಲಿಯೂ ಕೂಡ ಲಕದ ಖಲಕನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್ ಅಂದರೆ ಇಡೀ ವಿಶ್ವದಲ್ಲಿ ಮನುಷ್ಯತ್ವಕ್ಕೆ ಬಹಳ ಶ್ರೇಷ್ಠತೆ ಇದೆ. ಮನುಷ್ಯತ್ವಕ್ಕೆ ಮೊದಲು ಶ್ರೇಷ್ಠತೆ ಕೊಡಲಾಗಿದೆ. ಎಲ್ಲಿವರೆಗೆ ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಸಮಸ್ಯೆಗೆ ಪರಿಹಾರ ಆಗಲಿಕ್ಕೆ ಸಾಧ್ಯವಿಲ್ಲ. ತಮಗೆ ಗೊತ್ತಿದ್ದ ಹಾಗೆ ಪ್ರವಾದಿಯವರೊಮ್ಮೆ ಅನುಯಾಯಿಗಳು ಕೂತ ಹಾಗೆ ಒಬ್ಬ ಯಹೂದಿಯ ಶವ ಬರುತ್ತದೆ. ಆಗ ಅವರು ಎದ್ದು ನಿಲ್ಲುತ್ತಾರೆ. ಅನುಯಾಯಿಗಳು ಕೇಳುತ್ತಾರೆ, ಏ ಪೈಗಂಬರರೇ, ಯಹೂದಿಯರು ನಮ್ಮ ವೈರಿಗಳಾಗಿದ್ದಾರೆ ಅಂತ ಯಾಕೆ ನಿಲ್ಲುತ್ತೀರಿ ಅಂತ. ಆಗ ಪ್ರವಾದಿ ಹೇಳುತ್ತಾರೆ, ಅದು ಮನುಷ್ಯನ ಶವ ಅಲ್ಲವೇ ಅಂತ. ಇಂಥ ಉದಾತ್ತ ಧ್ಯೇಯಗಳನ್ನು ಕಲಿಸಿದಂಥ ಪ್ರವಾದಿಯವರು ನಮಗೆ ಆದೇಶ ಕೊಟ್ಟಿದ್ದಾರೆ, ಯಾರೇ ಜನ ಒಳ್ಳೆಯ ಕೆಲಸ ಮಾಡಲಿ ಅವರಿಗೆ ಸಂಪೂರ್ಣ ಸಹಕಾರ ಮಾಡಿರಿ ಮತ್ತು ಸಾಮಾಜಿಕ ನ್ಯಾಯವನ್ನು ಬಲಪಡಿಸಿರಿ. ಪ್ರವಾದಿಯವರು ಸ್ವತಃ ಹೇಳ್ತಾರೆ, ಸಾಮಾಜಿಕ ನ್ಯಾಯಕ್ಕಾಗಿ ಯಾರೇ ಆಗಲಿ ನಾನು ಅವ್ರ ಕಠೋರ ಶಿಕ್ಷೆಯನ್ನು ಕೊಡುತ್ತೇನೆ. ನನ್ನ ಮಗಳು ಫಾತಿಮಾ ಕೂಡ ಆದರೂ ಕೂಡ ಆಕೆ ಕಳ್ಳತನ ಮಾಡಿದರೆ ಆಕೆ ನಾನು ಕೈಯನ್ನು ಕತ್ತರಿಸುತ್ತೇನೆ. ಮನುಷ್ಯನ ಸಮಾನತೆಯನ್ನು ಕೊಡುವ ಸಲುವಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ಸಮಾಜದಲ್ಲಿ ದುಡಿಯುವಂಥ ಕೂಲಿಕಾರ ಜನರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು. ಪ್ರವಾದಿಗಳು ಹೇಳುತ್ತಾರೆ, ಯಾವನು ಕೂಲಿ ಮಾಡುತ್ತಾನೆ ಅವನು ಬೆವರು ಆರಿಸುವುದಕ್ಕೆ ಮೊದಲು ಅವನು ಕೂಲಿಯನ್ನು ಕೊಟ್ಟು ಬಿಡ್ರಿ ಅಂತ. ಇಂಥ ಉದಾತ್ತ ಮಾತುಗಳು ಹೇಳಿದಂಥ ಪ್ರವಾದಿಯವರ ನಾವು ಈ ಅಭಿಯಾನ ನಡೆಸ್ತಾ ಇದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಬಿಜಾಪುರ ನಗರದಲ್ಲಿ ಹಾಕಿಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿ ನಮ್ಮದಿದೆ. ಅದರ ನಂತರ ಉದ್ಘಾಟನಾ ಸಮಾರಂಭ ಇವತ್ತು ಸಾಯಂಕಾಲ ಇದೆ ಸುಮಾರು 6:30 ಗಂಟೆಗೆ. ಅದರ ನಂತರ ಒಂದು ಸೀರತ್ ಪ್ರವಚನ ಪ್ರೋಗ್ರಾಮ್ ಇದೆ ಕನ್ನಡದಲ್ಲಿ. ವಸ್ತು ಪ್ರದರ್ಶನದ ಪ್ರೋಗ್ರಾಮ್ ಇದೆ 4 ದಿವಸವಾಗಿ. ಗಣ್ಯ ವ್ಯಕ್ತಿಗಳ ಭೇಟಿ ಇದೆ ಮತ್ತು ಅದರ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮತ್ತು ಕ್ವಿಜ್ ಸ್ಪರ್ಧೆ, ನಗರದ ಬಡಾವಣೆಗಳಲ್ಲಿ ನಮ್ಮದು ಕಾರ್ಯಕ್ರಮ ಇದೆ ಮತ್ತು ನೆರೆಹೊರೆಯ ಕಾರ್ಯಕ್ರಮ ಇದೆ. ಬಹುಭಾಷಾ ಕವಿಗೋಷ್ಠಿ ಇದೆ ಮತ್ತು ದೃಶ್ಯ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರವಿದೆ. ಮಸೀದಿಗಳಲ್ಲಿ ಜುಮಾ ಖುತ್ಬಾ ಇದೆ. ಮಹಿಳೆಯರಿಂದ ವೈಯಕ್ತಿಕ ಮತ್ತು ಸಾಮೂಹಿಕ ಭೇಟಿ ಇದೆ. ಸಮಾರೋಪ ಕಾರ್ಯಕ್ರಮವಿದೆ. ಮಹಿಳೆಯರಿಂದ ಕಾಲೇಜುಗಳಲ್ಲಿ ಭಾಷಣ ಮತ್ತು ಕ್ವಿಜ್ ಸ್ಪರ್ಧೆ ಇದೆ. ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲ ಸಹಕಾರವನ್ನು ಯಾಚಿಸುತ್ತೇವೆ. ತಾವು ಬಂದದ್ದಕ್ಕಾಗಿ ನಾನು ಜಮಾತ್ ಇಸ್ಲಾಮಿ ಸಂಘಟನೆಯಿಂದ ಆತ್ಮೀಯತೆಯಿಂದ ತಮಗೆ ನಾನು ಸ್ವಾಗತ ಬಯಸುತ್ತೇನೆ. ಮತ್ತು ತಾವು ಸಮಾಜದ ಒಂದು ಚಿಂತಕರಾಗಿದ್ದೀರಿ. ಪತ್ರಕರ್ತರಾಗಲಿ, ವರದಿಗಾರರಾಗಲಿ ಸಮಾಜದ ಭವಿಷ್ಯವನ್ನು ಮಾಡುವಂಥ ಒಂದು ದೊಡ್ಡ ಲೇಖನಿ ತಮ್ಮ ಕೈಯಲ್ಲಿದೆ. ಆದ್ದರಿಂದ ತಮಗೆ ಕಳಕಳಿಯ ವಿನಂತಿ ಏನೆಂದರೆ, ತಾವೆಲ್ಲರೂ ಕೂಡಿ ನಮ್ಮ ಜೊತೆ ಸಂಪೂರ್ಣ ಸಹಕಾರ ಕೊಡ್ರಿ ಮತ್ತು ನಮ್ಮ ಅಭಿಯಾನದಲ್ಲಿ ಯಾವುದೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಸಹಕಾರ ತೋರಿಸಿರಿ ಮತ್ತು ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಆ ಸೃಷ್ಟಿಕರ್ತನು ನಮಗೆ ಸಹಾಯ ಮಾಡಲಿ ಅಂತ ಹೇಳಿ ನನ್ನ ಈ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಆಫ್ರದ ಆಹ್ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈಗ 16ರಿಂದ 30 ಎಲ್ಲೆಲ್ಲಿ ಕಾರ್ಯಕ್ರಮದವರು? ನಮ್ಮದು ಸೀರತ್ ಪ್ರವಚನ ಒಂದು ಕಾರ್ಯಕ್ರಮದ ಈ ಬೆಂಗಳೂರು ರೆಸ್ಟೋರೆಂಟ್ ಮೇಲೆ ಒಂದು ಹಾಲ್ ಇದೆ, ಅಲ್ಲಿ ಇದೆ ಕಾರ್ಯಕ್ರಮ. ನಮ್ಮ ಹೊರಗಿಂದ ಕನ್ನಡದಲ್ಲಿ ಮಾತನಾಡೋ ಬರ್ತಾ ಇದ್ದಾರೆ. ಸುಮಾರು ಗಣ್ಯದ ಎಲ್ಲ ಜನರನ್ನು ಜಾತಿ ಮತಗಳ ಭೇದ ಭಾವ ಇದೆ. ಪುರುಷರಿಗೆ ಮಹಿಳೆಗೆ ನಾವು ಅಲ್ಲಿ ಆಹ್ವಾನಿಸಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾವು ವಸ್ತು ಪ್ರದರ್ಶನ ಏರ್ಪಡಿಸಿದ್ದೇವೆ. ಹುಡ್ಕೋದಲ್ಲಿರುವಂಥ ಶಿಕ್ಯಾತ್ ಕಾಲೇಜ್ ಎದುರುಗಡೆ ನಮ್ಮ ವಸ್ತು ಪ್ರದರ್ಶನವಿದೆ. ಆ ವಸ್ತು ಪ್ರದರ್ಶನದಲ್ಲಿ ನಾವು ಇಡೀ ಮಾನವತೆಯ ಸಮಾನತೆ, ಮಾನವತೆಯ ಉದ್ಧಾರಕ್ಕಾಗಿ ಮಾಡೆಲ್ಗಳನ್ನು ಮಾಡಿದ್ದೇವೆ. ಅದನ್ನು ನಾವು ಪ್ರದರ್ಶನ ಮಾಡುತ್ತೇವೆ. ಇಡೀ ಜನರಿಗೆ ಯಾವುದೇ ಜಾತಿ ಧರ್ಮಗಳ ಭೇದ ಭಾವವಿದೆ ಅಲ್ಲಿ ಬರಲಿಕ್ಕೆ ನಮಗೆ ಅವಕಾಶವಿದೆ. ಅದೇ ರೀತಿ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮತ್ತು ಕ್ವಿಜ್ ಸ್ಪರ್ಧೆ ಇದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ಒಂದು ಸ್ಪರ್ಧೆ ಇದೆ, ಒಂದು ಕಾರ್ಯಕ್ರಮ ಇದೆ. ಅಲ್ಲಿ PPT ವತಿಯಿಂದ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ವತಿಯಿಂದ ಜನರಲ್ಲಿ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ನಮ್ಮ ಮುಖ್ಯ ಉದ್ದೇಶ ಅಂದರೆ ಸೌಹಾರ್ದತೆ, ಭಾತೃತ್ವ, ಪ್ರೀತಿ, ವಿಶ್ವಾಸವನ್ನು ಕಾಯ್ದುಕೊಂಡು ಹೋಗುವುದು. ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಜಾತಿಯ ವಿಷದ ಬೀಜವನ್ನು ಬಿತ್ತಿ ಜನರು ಏನು ವಿಭಜಿಸುವ ಕೆಲಸ ಮಾಡ್ತಿದ್ದಾರೆ, ಆ ವಿಭಜಿಸುವ ಕೆಲಸ ಮಾಡೋದು ಬೇಡ. ಎಲ್ಲರನ್ನೂ ಒಂದುಗೂಡಿಸಿ ಕೆಲಸ ಮಾಡೋಣ, ಎಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಕೂಡಿ ಬೆಳೆಯೋಣ. ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಸಮಾಜದ ಒಂದು ಆದರ್ಶತೆಗೆ ನಾವು ಪ್ರಯತ್ನ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಮತ್ತು ಇದೇ ರೀತಿ ನಮ್ಮ ಮುಸ್ಲಿಂ ಜನಾಂಗದಲ್ಲಿಯೂ ಕೂಡ ಮಸೀದಿಗಳಲ್ಲಿ ಖುತ್ಬಾ ಮುಖಾಂತರ, ವೈಯಕ್ತಿಕ ಭೇಟಿಯ ಮುಖಾಂತರ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಮಹಿಳೆಯರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮಹಿಳೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ತಾವು ನಮ್ಮಲ್ಲಿ ಸಹಕಾರ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಗಣ್ಯ ವ್ಯಕ್ತಿಗಳಿಗೆ ನಾವು ಉಸ್ತುವಾರಿ ಸಚಿವರ ಶಿವಾನಂದ ಪಾಟೀಲ್ ಕರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. DC ಸಾಹೇಬರಿಗೆ, SP ಸಾಹೇಬರಿಗೂ ಅವರಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇತರ ಗಣ್ಯ ವ್ಯಕ್ತಿಗಳಿಗೂ ನಾವು ಕರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಯತ್ನಾಳ್ ಅವರಿಗೆ ಪ್ರಯತ್ನ ಮಾಡ್ತೀವಿ ಸರ್. ಯತ್ನಾಳ್ ಅವ್ರಿಗೆ ಭೇಟಿ ಆಗ್ತಾರೆ. ನಮ್ಮ ಉದ್ದೇಶ ಇಡೀ ಮಾನವೀಯ ಆಧಾರ ಮೇಲೆ ಅವ್ರನ್ನ ಭೇಟಿ ಆಗಲು ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ. ಅವ್ರ ಹೆಸರು ನಿಮ್ಗೆ ಗೊತ್ತಾದ ಇಲ್ಲ ನಿಮ್ಗೆ ಗೊತ್ತಿಲ್ಲ, ಅವ್ರಿಗೆ ಭೇಟಿ ಆಗ್ತಿರಲಿಲ್ಲ, ಯಾರಿಗೆ ಭೇಟಿ ಆಗ್ತಾರೆ ಲಿಸ್ಟ್ ಕೊಡ್ರಿ ಅಂತ. ಅವ್ರು ಬೋತ್ ಕಮ್ಯುನಿಟಿದಾಗ ಅದಾರ, ಕಮ್ಯುನಿಟಿ ಹಾಳು ಮಾಡೋರು ಅವ್ರಿಗೆ ಯಾರ್ಯಾರಿಗೆ ಲಿಸ್ಟ್ ಮಾಡಿರಿ ಅಂತ. ಇನ್ನೂ ತನಕ ನಾವು ಯತ್ನಾಳ್ ಬಗ್ಗೆ ಯೋಚಿಸಿಲ್ಲ, ಇನ್ನು ವಿಚಾರಿಸಿ ವಿಚಾರ ಮಾಡಿ ಭೇಟಿ ಆಗ್ತೀವಿ ಸರ್. ಒಂದು ನಿಯೋಗ ಹೋಗಿ ಅವ್ರನ್ನ ಭೇಟಿ ಆಗ್ತೀವಿ. ಒಂದು ಕೊಡ್ತೀವಿ. ನಾವು ಇದೆಲ್ಲ ಒಂದು ಸ್ವಾಗತ ಕಮಿಟಿಯನ್ನು ಮಾಡಿದ್ವಿ ಸರ್. ಅದರಲ್ಲಿ ಎಲ್ಲ ಧರ್ಮದ ಜನರಿಗೆ ಎಲ್ಲ ಜನ ಕರೆಸಿ ಒಂದು ಸ್ವಾಗತ ಕಮಿಟಿಯನ್ನು ಮಾಡಿದ್ವಿ. ಇವತ್ತು ಸಾಯಂಕಾಲ ಉದ್ಘಾಟಕರು ಯಾರಿದ್ದಾರೆ? ಉದ್ಘಾಟನೆ ಸಮಾರಂಭದಲ್ಲಿ ನಾವು ನಮ್ಮ ಇಸ್ಲಾಮಿನ ವಿದ್ವಾಂಸರನ್ನು ಕರೆದೀವಿ ಸರ್. ಅದರಲ್ಲಿ ಜಾಮಿಯಾ ಮಸೀದ್ ಇಮಾಮರಂತ ಮೊಹಮ್ಮದ್ ಯೂಸುಫ್ ಕಾಜಿ ಅಂತ ಫತೀಬ್ ಇಮಾಮ್ ಇದ್ದಾರೆ, ಅವ್ರನ್ನ ಕರೆದೀವಿ. ಮತ್ತೊಬ್ಬ ನಮ್ಮದು ಒಬ್ಬ ಗಣ್ಯ ಇದ್ದಾರೆ, ಮೌಲಾನಾ ಶಾಕಿರ್ ಹುಸೇನ್ ಕಾಸ್ಮಿ ಅಂತ, ಅವ್ರನ್ನ ಕರೆದೀವಿ. ಆದರೆ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ ಜನರೇ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಪ್ರವಚನದಲ್ಲಿ ವಸ್ತು ಪ್ರದರ್ಶನದಲ್ಲಿ ಬೇರೆ ಧರ್ಮ ಜನರಿಗೆ ಸಂಪೂರ್ಣ ಅವಕಾಶ ಇದೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।